ನಾನು ಇರ್ವಿ ತಗೋತಾ ಇದ್ದೆ ನಾನು ಕೆಂಪಿರ್ವಿ ಒಳ್ಳೆ ಹಾಕೊಂಡ್ಬಿಟ್ಟ ಏನೂ ಆಗಿಲ್ಲ. ಅವನ್ನ ಕೆಂಪಿ ತೋದು ಒಳಗೆ ಹಾಕೊಂಡು ಮತ್ತೆ ಜಿಗಿದಾಡ್ಬೇಕು ಗೋರ್ಯಾಗ ಊಟ ಮುಗ್ಳೆ ಬಡ್ಕೋದಂತಾರಲ್ಲ ಇದೇ ಅಂತ ಅನಿಸುತ್ತೆ. ನೋಡಿ ರೇಷ್ಮಾ ಆಂಟಿ ಗಂಡನ ಜೊತೆ ರೀಲ್ಸ್ ಮಾಡ್ತಿರೋದು ಯಾರಾದ್ರೂ ಟ್ರೋಲ್ ಮಾಡಿದ್ರೆ ಸರಿ ಇರಲ್ಲ ನೋಡಿ. ರೇಷ್ಮಾ ಆಂಟಿ ಏನೋ ಹೇಳ್ತಾ ಇದಾರೆ ಕೇಳಿ. ಗಂಡನ ಜೊತೆ ಮಾಡ್ತಿರೋದು ಮಿಂಡಿನ ಜೊತೆ ಮಾಡ್ತಾ ಇಲ್ಲ. ಒಬ್ನೇ ಗಂಡ ಇರೋದ್ ನಂಗೆ 17 ವರ್ಷ ಆಯ್ತು ನಮ್ಮ ಮದ್ವೆ ಆಗಿ. ಅಯ್ಯೋ ರೇಷ್ಮಾ ಆಂಟಿ ಇವನ್ ಯಾರು ಮಿಂಡ? ಮಿಂಡ ಅಲ್ಲಪ್ಪ ದೊಡ್ಡ ಶಂಡ ಅವನು. ಅದು ಗೊತ್ತಿಲ್ಲ ನಿನಗೆ ಅಷ್ಟೇ. ಬೇರೆ ಗಿಚ್ಚಿ ಗಿಲಿ ಆಟ ಆಡ್ತಿದ್ದೀರಾ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ? ರಸಿಕ ರಸಿಕರ ರಾಜ ಅವರು. ಆಂಟಿಗಳ ಬಗ್ಗೆ ಮಾತಾಡೋದು ನಮಗೆ ಆಂಟಿ ಅಂದ್ರೆ ಇಷ್ಟ ಇಲ್ಲ. ಆಂಟಿಗಳ ಬಗ್ಗೆ ನಮ್ಗೆ ಕೇಳೋದು ಆಯ್ತು ಸಾಕು ಬಿಡೋಣ. ತೆರಿಗೆ ಹಿಡಿಸಿದ್ರಲ್ಲ ಹೇಳಪ್ಪಟ್ಟಿಲ್ಲ. ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಕಿಲ್ಲು. ಅನದರ್ ರಿಯಾಕ್ಷನ್ಗೆ ಸ್ವಾಗತ. ಮರಳಿ ಸ್ವಾಗತ. ಓಕೆ ಶುರು ಮಾಡೋಣ ಬನ್ನಿ ಶುರು ಮಾಡೋಣ. ಕುರಿ ಹೆಂಗ್ ಲವ್ ಮಾಡ್ತಾವ ನೀನ್ ನೋಡಿರ್ತೀಯಲ್ಲ? ಅವ್ ಮಾಡಂಗ್ ಮಾಡ್ತಾವಣ. ಹೌದಾ? ಅವ್ ಪಾಡಗ್ ಅವ್ ಮಾಡ್ಲಿ ಬಿಡ್ರಿ, ನಮ್ ಪಾಡಗ್ ನಾವ್ ನೋಡೋಣ ಬಿಡ್ರಿ. ಕುರಿ ಒಂದ್ಸಲ ತೋರ್ಸಿ, ಕುರಿ ಲವ್ ಮಾಡಿದ್ರೆ ಹೆಂಗಿರುತ್ತೆ ಅಂತ. ಲವ್ ಮಾಡ್ತಾ ಇದೀನಿ ಅದನ್ನ ನಿಮ್ ಓನರ್ಗೆ ಎಕ್ಸ್ಪ್ರೆಸ್ ಮಾಡ. ಹಾ ಗುರಿಗೂ ಹಿಂಗೆ ಲವ್ ಮಾಡ್ತಾತೀವಿ. ಈ ತರ ಏನು ಕುರಿಗಳು ಲವ್ ಮಾಡಲ್ಲ. ಈ ತರ ಬುದ್ಧಿ ಇರೋದು ಮನುಷ್ಯನಿಗೆ ಮಾತ್ರ. ಇಂಥ ಕೆಲಸ ಮಾಡೋನು ಮನುಷ್ಯ ಬಿಟ್ಟು ಮತ್ತೆ ಯಾರು ಮಾಡಕ್ಕಾಗುತ್ತೆ? ಆಯ್ತು ಬಿಡ. ನಾನು ಒಂದ್ ವಿಚಾರ ಕೇಳಿ. ನೀವು ಮೂಡ್ ಬಂದಾಗ ನೀವು ನಿಮ್ಮ ಹೆಂಡತಿ ಹತ್ರ ಹೆಂಗ್ ಮಾತಾಡ್ತೀರಾ? ನಾವು ಆ ಟೈಪ್ ಈ ಟೈಪ್ ಏನೇನೋ ಮಾತಾಡ್ತೀವಿ ಮೇಡಮ್ ಅವರೇ. ಮುಂಚೆ ಎಲ್ಲ ತಿನ್ವೆಲ್ಲ ಮಾತಾಡ್ತಾ ಇದ್ವಿ, ಈಗ ತಿಂಗಳಿಗೊಂದ್ಸರಿ ಮಾತಾಡ್ತಾ ಇದ್ವಿ. ಪ್ಯಾರಿ ಸಮಾಜ್ಗೆ ಅಲ್ಲಿ ಯಾಕಾದ್ರೂ ಕೇಳದೆ ಬಿಡ್ತಾರೆ. ಮುಂಚೆ ಯಾವಾಗ ದಿವಸಕ್ಕೂ ಮಾತಾಡ್ತಿದ್ರಲ್ಲಿ ಈಗ ತಿಂಗಳು ಮಾತಾಡ್ತಾರೆ. ನಾವಂತೂ ಬಿಡಪ್ಪ ಸಿಂಗಲ್ಸ್ ನಾವು ಯಾರ ಜೊತೆ ಮಾತಾಡಲ್ಲ. ಯಾರು ಡಬಲ್ಸ್ ಇದ್ದಿದ್ರ ಅವ್ರು ಮಾತಾಡ್ಲಿ, ತಿಂಗಳಿಗೊಂದಾದ್ರು ಮಾತಾಡ್ಲಿ, ವರ್ಷಕ್ಕೊಮ್ಮಾದ್ರೂ ಮಾತಾಡ್ಲಿ, ನಮ್ಗೇನಾಗೋದು? ದಿವಸಾದ್ರೂ ಮಾತಾಡ್ಲಿ, ಅವ್ರಿಷ್ಟ ಅವ್ರು ಬಿಟ್ಟು. ಮುಂದೆ ಹೊಡೆಯಕ್ಕೆ ಹೋಗೋದು. ನಾ ಸುಂದರವಾಗಿ ಹುಟ್ಟಿರೋದೇ ನನ್ ತಪ್ಪ. ಓದಲ್ಲಿ ಬಂದಲ್ಲಿ ಎಲ್ಲ ಪ್ರಪೋಸ್ ಮಾಡ್ತಾರೆ, ಒಪ್ಕೊಂಡಿಲ್ಲ ಅಂದ್ರೆ ಸೂಸೈಡ್ ಮಾಡ್ಕೊಂತೀನಿ ಅಂತ ಎದುರಿಸ್ತಾರೆ. ನಾ ಸುಂದರವಾಗಿ ಹುಟ್ಟಿರೋದೇ ನನ್ ತಪ್ಪ. ಅರಿ ಗರ್ಲ್ಸ್, ನನ್ನ ಬಿಟ್ಬಿಡಿ ಗರ್ಲ್ಸ್. ಅವನೇನು ನನ್ನಷ್ಟು ಸುಂದರವಾಗಿಲ್ಲ ಬಿಡಪ್ಪ. ನನಗಂತೂ ಶತ್ರುಗಳಿಲ್ಲ. ನನಗೆ ಶತ್ರುನೇ ಇಲ್ಲ. ನಾನು ಶತ್ರು ನನಗಿಂತ ಹೆಚ್ಚಾಗಿರ್ಬೇಕು, ಇಲ್ಲ ನನಗೆ ಸಮಾನವಾಗಿರ್ಬೇಕು. ಎರಡೂ ಇಲ್ಲ. ಹುಳ ಅವುಗಳವೆ. ಅವು ಯಾವ ಮುಂದೆ ಮಾತಾಡೋವಲ್ಲ. ಮುಂದೆ ಮಾತಾಡೋನು ಅಪ್ಪನ ಕೊಡ್ದವನು, ಹಿಂದೆ ಮಾತಾಡೋನು ಕಂಡವನು ಕೊಡ್ದವನು. ತುಂಬಾ ಚೆನ್ನಾಗಿತ್ತು. ಆದ್ರೆ ಸೆಟ್ಟಿಂಗ್ ಸ್ಟೈಲ್ ಸ್ವಲ್ಪ ನನಗೆ ಯಾರು ಕಂಫರ್ಟಬಲ್ ಅಂತ ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ. ಹುಟ್ಟದಾಗಿದ್ದ ಸಾಯ ತಕ್ಕ ಬರೀ ನೋವಲ್ಲೇ ಆಗೋಯ್ತಲ್ಲ. ಒಬ್ರಿಗೆ ಒಳ್ಳೇದ್ ಮಾಡ್ಬಿಟ್ಟು ನಾನು ಕೆಟ್ಟೋಳಾದ್ನಲ್ಲ ಅಂತ ಬೇಜಾರಾಗ್ತಿದೆ. ಎಲ್ಲರಿಗೂ ಒಳ್ಳೇದ್ ಮಾಡಕ್ ಹೋಗ್ತೀನಲ್ಲ, ನನಗೆ ಏನ್ ಸಿಕ್ತು ಅಂತ ಬೇಜಾರಾಗ್ತಿದೆ. ಕಷ್ಟ ಅಂದವ್ರಿಗೆಲ್ಲ ನನ್ನ ಕೈಯಲ್ಲಿ ಆಗಿದ್ದಷ್ಟು ಸಹಾಯ ಮಾಡಿದೀನಿ, ಎಲ್ಲ ಮಾಡಿದೀನಿ. ಆದ್ರೆ ನನಗೆ ಯಾಕೆ ಈ ತರ ದೇವ್ರ ಶಿಕ್ಷೆ ಕೊಡ್ತವ್ರೆ? ಏನಕ್ಕೆ? ನನ್ ಮಾಡ್ತಿರೋ ದೇವ್ರಿಗೆ ಇಷ್ಟ ಆಗಿಲ್ವೋ? ಒಳ್ಳೆ ಕೆಲಸ ಮಾಡ್ತಿರೋದು ಇಷ್ಟ ಆಗಿಲ್ವೋ? ಏನೋ ಗೊತ್ತಿಲ್ಲ. ಎಲ್ಲರಿಗೂ ಮನವಿ ಮಾಡೋದು ಒಂದೇ, ದಯವಿಟ್ಟು ನೀವು ಅನ್ಫಾಲೋ ಮಾಡ್ಕೊಂಡು ನನ್ನ ಬಗ್ಗೆ ಇಳಿದಿರ ಅಪಪ್ರಚಾರ ಮಾಡ್ಕೊಂಡು ಹೋಗ್ಬೇಡಿ. ಕಿಪ್ಪಿ ಅಕ್ಕ ನಿಮ್ಗಷ್ಟೇನೆ ಕಷ್ಟ ಬಂದಿರೋದು, ಜಗತ್ತಲ್ಲಿ ಯಾರು ಕಷ್ಟ ಇಲ್ಲ ಅಂತ ಅನ್ಸುತ್ತೆ.
ಬ್ರೇಕಪ್ ಆಗಿದ್ದು ಅಷ್ಟು ಕಷ್ಟ ಅದ ನಿಮಗೆ. ನಿಮ್ಮ ಪುಟಕೋಡ್ಸಿ ಲವ್ ಸ್ಟೋರಿ ಬೆಂಕಿ ಹಾಕ್ಲಾಕ ಜನ ಕೂಲಿ ಕಾರ್ಮಿಕರು ಕಷ್ಟ ಪಡ್ತಾ ಇರ್ತಾರೆ. ಇಂಥ ಬಿಸಿಲಿದ್ರು ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾರೆ. ಅದು ನಿಜವಾದ ಕಷ್ಟ ಅದು. ನೀವು ಬ್ರೇಕಪ್ ಆಗಿ ದೊಡ್ಡ ಕಷ್ಟ ಅದು. ಫಸ್ಟಿಗೆ ಇದನ್ನ ಬೆಳ್ಳುಳ್ಳಿ ತಿಳ್ಕೊಂಡಿದ್ದೆ, ಆಮೇಲೆ ಗೊತ್ತಾಯ್ತು ಇವ ಸಿಪ್ಪಿ ಸುಳ್ಯನ ಇದು ಬಾಳೆಹಣ್ಣು ಅಂತ ಹೇಳಿ. ಇಷ್ಟು ಸಣ್ಣ ಬಾಳೆಹಣ್ಣು ನೋಡೋಣ ನಿಮ್ಮ ದೋಸ್ತನ ಹೆಸರು ಯಾರು ನೆನಪು ಬರ್ತೈತಿ ಅವ್ರಿಗೆ ಮೆನ್ಷನ್ ಮಾಡ್ಬಿಡ್ರಿ. ನೀವು ಬಾಳೆಹಣ್ಣು ಅಷ್ಟೇ ಇದ್ದಂಗೆ ಅಷ್ಟೇ. ಆಯ್ತು ಬಿಡಪ್ಪ ಅಯ್ಯೋ ಈ ನರ್ಕ ನೋಡಕ್ ಆಗ್ತಿಲ್ಲ. ಇದೆಂತ ಕೋಲಾಟದ ರೊಮ್ಯಾನ್ಸ್. ಎಲ್ಲರೂ ಕೋಲಾಟ ಆಡ್ಕೊತ ಹೋಗ್ಬಿಡೋದು. ಇರಿಟೇಷನ್ ಕಣ್ರಿ ಕಳ್ಸಿ. ಮದ್ವೆ ಆದ್ಮೇಲೆ ನಿಮ್ಮ ಅಪ್ಪ ಅಮ್ಮಗೆ ಏನ್ ಕೊಟ್ಟಿಯ? ಪಾಪು ಪಾಪ ಗೊತ್ತಾಗುತ್ತೆ. ಯಾವನ್ಲ ನೀನು? ಬೈಲಿ ಸಾಕ. ಮದ್ವೆ ಆದ್ಮೇಲೆ ನಿಮ್ಮ ಅಪ್ಪ ಅಮ್ಮಗೆ 2 ಪಾಪ ಕೊಡ್ತೀನಿ. ಎಷ್ಟು ಕೊಟ್ಟಿಯ? 1 ಡಜನ್. ಏನ್ರಿ ಇದು ತೆಲಿಗೆ ಹುಡುಗ? ನಮ್ಮನ್ನು ಈ ವಯಸ್ಸಿನಲ್ಲಿ ಯಾವ ತರ ಮಾತಾಡ್ತಾರೆ. ಪಾಪ ಕೊಡ್ತಾರಂತೆ, 1 ಡಜನ್ ಮಕ್ಕಳು ಕೊಡ್ತಾರೆ. ಅದು ಮೊದಲೆಲ್ಲ ಇತ್ತು. ಈಗ ಯಾರು 1 ಡಜನ್ ಮಕ್ಕಳು ಇರ್ತಾರೆ? 1 ಇಲ್ಲದೆ 2. ಅಷ್ಟೇ ಸುಸ್ತಾಗಿರ್ತಾರೆ. ಅಷ್ಟು ಆಹಾರದಲ್ಲಿ ತಾಕತ್ತು ಇಲ್ಲ. ಸೊ ಗೈಸ್ ಫ್ಯಾಕ್ಟ್ ಏನಪ್ಪಾ ಅಂದ್ರೆ, ಈ ಕುಟ್ಕೊಂಡು ಕೆಟ್ಟ ಮಾತಾಡ್ಕೊಂಡು ಇದ್ದಿದ್ದಂಗೆ ಹೇಳ್ಕೊಂಡೆಲ್ಲ ಓಡಾಡ್ತಾರಲ್ಲ, ಈ ತರ ಹುಡುಗರು ನಮ್ಮ ಪ್ರಾಣೆಗೂ ಕೆಟ್ಟೋರಲ್ಲ. ಅದೇ ಈ ಒಂದು 14 ಡಿಗ್ರಿಗಳು ತಗೊಂಡು ಹುಡುಗಿರ್ ನೋಡ್ಲಿ ಅಂತ ಸಾಫ್ಟ್ ಆಗಿ ಮಾತಾಡ್ಕೊಂಡು ಡೌಲ್ ಆಡ್ಕೊಂಡಿರ್ತಾರಲ್ಲ, ಈ ತರ ಮೂಸಂಡಿ ನನ್ನ ಮಕ್ಳುಗಳು ಮಾತ್ರ ನಂಬಕ್ ಹೋಗ್ಬಾರ್ದು. ಪಾಪ ಡಿಗ್ರಿಗೂ ಸರಿಯಾಗಿರೋದನ್ನ ಈ ತರ ಏನು ಅವರವರ ಒಪ್ಪಿಗೆ. ಅಲ್ಲಿ ಹಿಂದೆ ಡಿಜೆ ಬರ್ತಾ ಇದೆ. ಆ ಡಿಜೆಗೆ ಅಕ್ಕ ಬಸ್ಸಿ ಮುಕ್ಕಳು ಸಿಗ್ತಾ ಇಲ್ಲ. ನೀನು ಅಕ್ಕ ಏನಕ್ಕ ಇದು ಅಂದ್ರೆ ಏನಿದು? ಏನ್ ವಿಡಿಯೋ? ಏನ್ ತೋರ್ಸಕ್ ನೀವು ಏನ್ ಮಾಡಕ್? ಏನ್ ನೀವು ತಲೆ ಕೆಟ್ಟಿದೆಯಾ? ಈ ವರ್ಷ ಯಾರ್ಯಾರಿಗೆ ನನ್ನಿಂದ ಬೇಜಾರಾಗೈತೆ ಅವ್ರಿಗೆಲ್ಲ ನನ್ನ ಕಡೆಯಿಂದ ನನ್ನ ಶರ್ಟ್ ಅನ್ನು ಸಾರಿ ಕೇಳಲ್ಲ. ಈ ವರ್ಷನೇ ನನ್ನ ಶರ್ಟ್ ಏನು ಕಿತ್ಕೊಳಕ್ಕಾಗಿಲ್ಲ. ಇನ್ನು ನೆಕ್ಸ್ಟ್ ವರ್ಷ ತಿರುಗಿ ಡ್ಯಾನ್ಸ್ ಅಂದ್ರೆ ನಿನಗೂ ಈ ತರ ಡ್ಯಾನ್ಸ್ ಮಾಡ್ಬೇಕು ಆಸೆ ಇದೆಯಾ? ನನಗಾಗಿ ಜನಿಸಿದೆ ನೀನು, ನನ್ನೊಳಗೆ ನೆಲೆಸಿದೆ ನೀನು, ನಿನಗಾಗೆ ಬದುಕು. ಏ ಮುತ್ತು, ಈ ವಿಡಿಯೋ ನಿನಗೆ. ಕಾರಣ ಕಿಪ್ಪಿಗೆ ಇದ್ದ ಅಭಿಮಾನಿ ನಾನಿಂದ ಬದುಕಿದ್ದೀನಿ. ನಾನು ಅವ್ರ ಫ್ರೆಂಡ್ಸ್ ಏನ್ ತಮಾಷೆ ಮಾತಾಡಿರೋ ರೆಕಾರ್ಡ್ ಇಟ್ಕೊಬಿಟ್ಟು ಎಲ್ಲ ತಗೊಬಿಟ್ಟು ಅವ್ರನ್ನ ಕೆಟ್ಟವ್ರನ್ನ ಮಾಡ್ತಿದ್ಯಾ. ನೀ ಅಂತ ಮೋಸ್ಕರ ಅಂತ ಇಡೀ ಕರ್ನಾಟಕ ಗೊತ್ತು. ಈ ವಿಡಿಯೋ ನೋಡಿ ನಗಕ್ಕಾಗದೆ ಅಳಕ್ಕಾಗದೆ ಈ ಜೀವ ಕಿಟ್ಟಿ ಎಷ್ಟು ಫ್ಯಾನ್ಸ್ ಇದ್ದಾರೆ ನೋಡಿ. ನೀ ಎಂತ ಕೆಟ್ಟವನಂತ ಕೇಳಿ ಕರ್ನಾಟಕ ಗೊತ್ತು. ಆ ವಿಚಾರ ಬಂದ್ರೆ ಸರಿ ಇರಲ್ಲ. ಕಿಪ್ಪಿಗೆ ತುಂಬಾ ಒಳ್ಳೆಯವರು. ಕಿಪ್ಪಿ ತುಂಬಾ ಒಳ್ಳೆಯವರು ಅಂತ ಎಲ್ಲ ಗೊತ್ತಿದ್ದ ವಿಷಯ. ತುಂಬಾ ಒಳ್ಳೆಯವರು, ಅವರು ಒಳ್ಳೆಯವರು ಕೆಟ್ಟವರು ಅಂತ ಅದೇನು ಗೊತ್ತಾಗುತ್ತೆ. ಇವರು ಕಿಪ್ಪಿಯ ದೊಡ್ಡ ಅಭಿಮಾನಿ ಬಳಗದ ಅಧ್ಯಕ್ಷರು. ನಾನ್ ನಿಮ್ಗೊಂದು ಒಗಟ್ಟು ಹೇಳ್ತೀನಿ. ಜಾನು, ನಾ ಹೇಳ್ತೀನಿ, ನಾ ಬಿಡಿಸ್ತೀನಿ. ಈಗ ಹೇಳ್ತಾನೆ. ನೀನ್ ಬಿಡಿಸ್ತೀಯಾ? ಓಕೆ ಬಿಡಿಸು.
ಲಂಗ ಎತ್ತಿದ್ರೆ ತಾತನ್ ಕೋಲ್ ಕಾಣಿಸುತ್ತೆ ಏನು? ಏನ ಲಂಗ ಎತ್ತವ್ರ ತಾತನ್ ಕೋಲ್ ಕಾಣಿಸುತ್ತ? ಲಂಗದೊಳಗೆ ತಾತನ್ ಕೋಲಿನ ಏನ್ ಕೆಲಸ? ಅದು ಒಂದು ಒಗ್ಗಟ್ಟು ಹೇಳು ಏನಂತ. ಹಾ, ಡಬಲ್ ಮೀನಿಂಗ್ ಐತಿದ. ಡಬಲ್ ಮೀನಿಂಗ್ ಎಲ್ಲ ಯೋಚನೆ ಮಾಡಬಾರ್ದು, ಹೇಳು. ಗೊತ್ತಿಲ್ಲ ನನಗೆ ಆನ್ಸರ್. ಗೊತ್ತಿದ್ದವರು ಕಮೆಂಟ್ ಒಳಗೆ ಆನ್ಸರ್ ಮಾಡ್ರಿ. ಡಬಲ್ ಮೀನಿಂಗ್ ಎಲ್ಲ ಯೋಚನೆ ಮಾಡಬಾರ್ದು, ಮುಂಚೆನೆ ಹೇಳಿದೀನಿ. ಡಬಲ್ ಮೀನಿಂಗ್ ಎಲ್ಲ ಯೋಚನೆ ಮಾಡಬಾರ್ದು. ಈಕಿ ಮುಂದೆ ಹೋಗಿ ಏನು ಅಕ್ಕ ತುಂಬ ಕೇಳ್ತಾರೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ಮತ್ತೆ ಶಿವನ ಮತ್ತೆ ಖುಷಿ ನಂದೇನು ಬಿಟ್ಕೊಳಕ್ಕಾಗಲ್ಲ ಯಾರು. ಏನಕ್ಕೆ ಅಂದ್ರೆ ಇಲ್ಲಿ ಕಾನ್ಫರೆನ್ಸ್ ಕಾಲ್ ಹಾಕಿರೋ ಮುತ್ತು, ಮಿಸ್ಟರ್ ಮುತ್ತು ಅವ್ರೇನ್ ಚಾಚಾ ಅಲ್ಲ, ಮತ್ತೆ ಅಮಾಯಿಕೆ ತರ ನಟಿಸ್ತಿರೋರು ಯಾರು ಚಾಚಾ ಅಲ್ಲ. ಅವನು ಹಿಂದ್ಗಡೆಯಿಂದ ಏನೇನ್ ಮಾಡ್ತಾ ಇದ್ದಾನೆ, ಏನೇನು ಎಂತ ಅಂತ ಎಲ್ಲರಿಗೂ ಗೊತ್ತು. ಸೊ ನಾನು ಒಂದೇ ಹೇಳೋದು, ಆ ರೆಕಾರ್ಡ್ಗಳನ್ನ ಕಳಿಸ್ಬಿಟ್ಟು ಇದಕ್ಕೆ ನೀವೇನ್ ಅಂತೀರಾ ಅದಂತೀರಾ ಏನು ಅನ್ನಕ್ ಹೋಗಲ್ಲ ನಾನು, ಓಕೆನಾ? ಸೊ ನಾನು ಒಂದೇ ಹೇಳೋದು, ರೆಕಾರ್ಡ್ ಹಾಕಿ ಅನುಮಾನ ಪಟ್ಟು ಸುಮ್ಮನೆ ಕಾಮಿಡಿ ಮಾಡಿ ಇದನ್ನ ತಗೊಂಡು ಸೀರಿಯಸ್ ಆಗಿ ಜಗಳ ಆಡ್ಕೊಂಡು ಇವಾಗ ನಾನು ಆತರ ಮಾಡಬಾರ್ದು ಹಂಗೆ ಹಿಂಗೆ ಅಂತ ಹೇಳಿದ್ರಲ್ಲ. ಸೊ ನಾನು ಇದಕ್ಕೆ ರೆಸ್ಪಾನ್ಸ್ ಮಾಡಿದೀನಿ, ನೋಡಿ ಜನರೇ. ಕಿಪ್ಪಿದು ಲವ್ ಸ್ಟೋರಿ ಟ್ರೆಂಡಿಂಗು, ಕಿಪ್ಪಿದು ಬ್ರೇಕಪ್ ಸ್ಟೋರಿ ತುಂಬಾ ಟ್ರೆಂಡಿಂಗ್. ಏನ್ ಮಾಡಕ್ಕಾಗಲ್ಲ, ಈ ಸೋಷಿಯಲ್ ಮೀಡಿಯಾನೇ ಹಂಗೆ. ಇದಂತ ಕರಿಸ್ನ ಮುಂದೆ ಯಾವುದೂ ಇಲ್ಲ. ಇದು ಕಷ್ಟಪಡೋರಿಗೆ ಬೆಲೆನೇ ಇರಲ್ಲ. ಇಂಥ ರೀಲ್ಸ್ ಹೊಡೆ ಸೆಡೆಗಳಿಗೆ ತುಂಬಾ ಬೆಲೆ. ಯಾಕ ನಮ್ಗೆ ಹಂಗಂತೀಯ? ಬೇಕೂ ಎರಡು ಬದುಕಿ. ನಮ್ಮಿಂದನೇ ಇದು ನಡ್ತಾ ಇರೋದು, ನಮ್ಮಿಂದನೇ ಸೋಷಿಯಲ್ ಮೀಡಿಯಾ, ನಮ್ಮಿಂದನೇ ಸ್ಟಾರ್ಟ್. ಸುಮ್ಮನೆ ಕೂತ್ಕೊಳ್ಳಿ. ಈ ವಿಡಿಯೋನ ಮುಗಿಸ್ಬಿಡೋಣ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್, ಸಿ ಯು ಅಗೇನ್. ಹೇಳ್ತಾ ಹಾಸ್ಟೆಲ್ ಸಾಂಗ್ ಆಡ್ತೀನಿ. ಕೂಸ್ಬಿಟ್ಟು ವಾಸನೆ ನೋಡ್ತಾರಿ, ಕೂಸ್ಬಿಟ್ಟು ವಾಸನೆ ನೋಡ್ತಾರಿ ಅಂತ ಹೇಳ್ದ ವಿಡಿಯೋ ಮುಗಿಸ್ಬಿಟ್ಟು ಓಕೆ, ಬಾಯ್ ಬಾಯ್ ಬಾಯ್. ಕೊಂಡಿ ಕೆರ್ಕೊಳ್ಳೋದೇನು, ಆಂಟಿ ಮೂಗ್ ಕಿಸು ಡ್ಯಾನ್ಸ್ ಮಾಡೋದೇನು? ನಿನಗೆ ಯಾಕೆ ಜಲಸಿ? ದೇವಿ ಬೇಕಾದ್ರೆ ಕೊಂಡಿ ಕರ್ಕೊಂಡು ಡ್ಯಾನ್ಸ್ ಮಾಡ್ಬಿಟ್ಟು